ಶಿವಮೊಗ್ಗದ ಹೊಳೆ ಬಸ್ ಸ್ಟಾಪ್ ಬಳಿ ಇರುವ ತುಂಗಾ ಸೇತುವೆ ಮೇಲಿಂದ ತುಂಗಾ ನದಿಯನ್ನ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ವೀಕ್ಷಣೆ ಮಾಡಿದ್ರು. ಸಂಸದ ಬಿವೈ ರಾಘವೇಂದ್ರ, ಡಿಸಿ ಸೇರಿದಂತೆ ಶಾಸಕರುಗಳು ಈ ವೇಳೆ ಉಪಸ್ಥಿತರಿದ್ದರು. 130 ಕೋಟಿ ವೆಚ್ಚದ ಸಬರಮತಿ ರಿವರ್ ಫ್ರಂಟ್ ಪಾರ್ಕ್ ನಿರ್ಮಾಣದ ಕುರಿತು ಈ ವೇಳೆ ಮಾಹಿತಿಯನ್ನ ಪಡೆದುಕೊಂಡರು. ಸಿಎಂ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯ ಪ್ರವಾಸದ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ 2 ದಿನ ವಾಸ್ತವ್ಯವನ್ನ ಹೂಡಿದ್ದಾರೆ. ಈ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಕಾಮಗಾರಿಗಳ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಶಿವಮೊಗ್ಗದ ಸೋಗಾನೆ ಬಳಿ ನಿರ್ಮಾಣವಾಗ್ತಾ ಇರುವಂತಹ ವಿಮಾನ ನಿಲ್ದಾಣದ ಕಾಮಗಾರಿಯನ್ನು ಕೂಡ ಪರಿಶೀಲನೆ ನಡೆಸಿದ್ದಾರೆ. ಅದೇ ವೇಳೆ ಹೊಳೆ ಬಸ್ ಸ್ಟಾಪ್ ಬಳಿ ಇರುವಂತಹ ತುಂಗಾ ಸೇತುವೆಯನ್ನು ಕೂಡ ಬಸವರಾಜ ಬೊಮ್ಮಾಯಿ ಅವರು ವೀಕ್ಷಣೆ ಮಾಡಿದ್ದಾರೆ. ನಾವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಅವ್ರ ಜೊತೆ ಗೃಹ ಸಚಿವ ಆರ್ ಜ್ಞಾನೇಂದ್ರ ಇದ್ದಾರೆ, ಹಾಗೆ ಬಿವೈ ರಾಘವೇಂದ್ರನ್ ಅವರು ಕೂಡ ಇದ್ದಾರೆ. ಬಿಜೆಪಿಯ ಮುಖಂಡರು ಹಾಗೂ ಡಿಸಿ ಸೆಲ್ವಮಣಿ ಅವರು ಕೂಡ ಮುಖ್ಯಮಂತ್ರಿಯವರಿಗೆ ಸಾಥ್ ನೀಡಿದ್ದಾರೆ. ಅದ್ರ ಜೊತೆಗೆ 130 ಕೋಟಿ ವೆಚ್ಚದ ಸಬರಮತಿ ರಿವರ್ ಫ್ರಂಟ್ ನಿರ್ಮಾಣದ ಕುರಿತು ಕೂಡ ಮಾಹಿತಿಯನ್ನ ಪಡೆದುಕೊಂಡರು.